5ನೇ ತರಗತಿಯ ಪಾಠ ಸಂಗೊಳ್ಳಿ ರಾಯಣ್ಣ. ಎಚ್.ಎಸ್. ಸತ್ಯನಾರಾಯಣ ಇದರ ಕೃತಿಕಾರರು ಅಥವಾ ಲೇಖಕರು. ಸೊ ಇದರ ಕೆಲವೊಂದು ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಯಾವುದಿದೆ ಅಂತ ನೋಡುವ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಮೊದಲನೇ ಪ್ರಶ್ನೆ 1. ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ಇಲ್ಲಿ ನೋಡಿ, ಸ್ವಲ್ಪ ಜೂಮ್ ಮಾಡ್ತೇನೆ. ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ಇದು ಮೊದಲ ಪ್ರಶ್ನೆ. ಇದಕ್ಕೆ ಉತ್ತರ ನೋಡುವ. ನೋಡಿ, ಇಲ್ಲಿದೆ ನೋಡಿ. ರಾಯಣ್ಣ ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798ರಲ್ಲಿ ಜನಿಸಿದನು. ಸೊ ನೆನಪಿಡ್ಲಿಕ್ಕೆ ಸುಲಭ, ಆಗಸ್ಟ್ 15. ಇನ್ನು ಎರಡನೇದು ಪ್ರಶ್ನೆ ನೋಡುವ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು? ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು? ಪ್ರಶ್ನೆ. ಇದಕ್ಕೋತ್ತರ ನೋಡಿ, ಇಲ್ಲಿದೆ ನೋಡಿ. ರಾಯಣ್ಣನ ತಂದೆಯ ಹೆಸರು ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ತಂದೆ ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ಇನ್ನು ಮೂರನೇ ಪ್ರಶ್ನೆ ನೋಡುವ ಯಾವ್ದಿದೆ ಅಂತ. ಇಲ್ಲಿದೆ ಪ್ರಶ್ನೆ 3. ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು? ಇದಕ್ಕೆ ಉತ್ತರ ಇಲ್ಲಿದೆ. ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು. ಇನ್ನು ಪ್ರಶ್ನೆ 4 ಯಾವ್ದು ಅಂತ ನೋಡುವ. ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಏನು? ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಏನು? ಇಲ್ಲಿದೆ, ಇಲ್ಲಿ ನೋಡ್ತೇನೆ ನಾನು. ನೋಡಿ, ಇಲ್ಲಿದೆ. ಇಲ್ಲಿ ದತ್ತುಪುತ್ರ ಶಿವಲಿಂಗಪ್ಪ. ನೋಡಿ, ಇಲ್ಲಿದೆ ಶಿವಲಿಂಗಪ್ಪ. ಸೊ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ. ಇನ್ನು ಪ್ರಶ್ನೆ ಎಲ್ಲಿದೆ ನೋಡು, ನೋಡ್ತೇನೆ. ಸ್ವಲ್ಪ ಸ್ಕ್ರೋಲ್ ಮಾಡಿ ಹೋಗ್ತೇನೆ. ಎಲ್ಲಿದೆ? ಓಕೆ. ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು? ಇದಕ್ಕೋತ್ತರ 26 ಜನವರಿ 1831. ಸೊ 26 ಜನವರಿ 1831ರಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. ಇದು ಕೂಡ ನೆನಪಿಡ್ಲಿಕ್ಕೆ ಸುಲಭ ನಮ್ಗೆ, ಯಾಕಂದ್ರೆ 26 ಜನವರಿ ಇದೆ ಅಂದ್ರೆ ಗಣರಾಜ್ಯೋತ್ಸವದ ದಿನ, ಮತ್ತು ಇದು ಗಲ್ಲಿಗೇರಿಸಿದ ದಿನ, ಮತ್ತು ಅವರು ಹುಟ್ಟಿದ ದಿನ ಯಾವುದು? ಆಗಸ್ಟ್ 15. ಸೊ ಇದು ಎರಡು ನೆನಪಿಡ್ಲಿಕ್ಕೆ ಸುಲಭ ಆಗುತ್ತದೆ. ಸೊ ಇದು 5 ಪ್ರಶ್ನೆ. ಧನ್ಯವಾದ.